ನಮಸ್ಕಾರ ಗೆಳೆಯರೆ. ಇವತ್ತಿನ ಈ ಸುದ್ದಿ ಇಡೀ ಜಗತ್ತಿನ ರಾಜಕೀಯವನ್ನೇ ಅಲ್ಲಾಡಿಸಿಬಿಟ್ಟಿದೆ. ಒಂದೆಡೆ ಈ ಇಸ್ರೇಲ್ ಇದೆ, ಅದು ಸೇಡಿನ ಬೆಂಕಿಯಲ್ಲಿ ಎಷ್ಟರ ಮಟ್ಟಿಗೆ ಉರಿತಾ ಇದೆ ಅಂದ್ರೆ ಇಡೀ ಮಿಡಲ್ ಈಸ್ಟ್ನ ನಕ್ಷೆಯನ್ನೇ ಬದಲಾಯಿಸುವುದಕ್ಕಾಗಿ ತಯಾರಾಗಿದೆ. ಹಾಗೂ ಇನ್ನೊಂದೆಡೆ ಇರಾನ್ ಇದ್ದು ಈಗಾಗಲೇ ಮಂಡಿಯೂರಿದ್ರು ಕೂಡ ಅದರ ಹಠ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಆದ್ರೆ ಗೆಳೆಯರೆ, ಈ ಎಲ್ಲದರ ನಡುವೆ ಒಂದು ಅತಿ ದೊಡ್ಡ ಸುದ್ದಿ ಹೊರಬಿದ್ದಿದ್ದು ಇದು ವಾಷಿಂಗ್ಟನ್ ನಿಂದ ಹಿಡಿದು ಟೆಲ್ ಅವೀವ್ ವರೆಗೂ ಸಂಚಲನ ಮೂಡಿಸಿದೆ. ಸೊ ಆ ಸುದ್ದಿ ಏನಪ್ಪಾ ಅಂತಂದ್ರೆ, ಇಸ್ರೇಲ್ ಈಗ ಇರಾನ್ ಮೇಲೆ ಇದುವರೆಗಿನ ಅತಿ ದೊಡ್ಡ ಮತ್ತು ಬಹುಶಃ ಕೊನೆಯ ದಾಳಿ ಮಾಡುವುದಕ್ಕಾಗಿ ತಯಾರಿ ನಡೆಸಿದೆ. ಗೆಳೆಯರೆ, ಬೆಂಜಮಿನ್ ನೆತನ್ಯಾಹು ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಈ ಭೇಟಿಯ ನಂತರ ಇಸ್ರೇಲ್ಗೆ ದಾಳಿ ಮಾಡುವುದಕ್ಕಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಲೇ ಹೇಳಲಾಗ್ತಾ ಇದೆ. ಈ ಇರಾನ್ಗೆ ಚೆನ್ನಾಗಿ ಗೊತ್ತು, ಈ ಬಾರಿ ಇಸ್ರೇಲ್ನ ಫೈಟರ್ ಜೆಟ್ಗಳು ಹಾರಿದ್ರೆ ಅವು ಇರಾನ್ನ ಪರಮಾಣು ನೆಲೆಗಳನ್ನ ಬೂದಿ ಮಾಡುತ್ತಾವೆ ಅಂತ. ಹಾಗೂ ಇದೇ ಭಯದಲ್ಲಿ ಇರಾನ್ ಈಗ ಜಗತ್ತಿನ ಆ ಏಕೈಕ ಮಹಾಶಕ್ತಿಯ ಬಳಿ ಸಹಾಯಕ್ಕಾಗಿ ಅಂಗಲಾಚಿದೆ. ಹಾಗೂ ಆ ಮಹಾಶಕ್ತಿ ಬೇರೆ ಯಾರೂ ಅಲ್ಲ, ಅದು ನಮ್ಮ ಭಾರತ. ಗೆಳೆಯರೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಜಗತ್ತಿನ ಇಬ್ಬರು ಕಟ್ಟಾವೈರಿಗಳು ಒಬ್ಬರನ್ನೊಬ್ಬರು ಕಂಡರೆ ಆಗದವರು ಇವತ್ತಿಗೆ ಭಾರತದ ಮಾತನ್ನ ಕೇಳಲು ತಯಾರಿದ್ದಾರೆ. ಹಾಗೂ ಇದು ಭಾರತದ ರಾಜತಾಂತ್ರಿಕ ಗೆಲುವ ಅಥವಾ ಒಂದು ದೊಡ್ಡ ಜವಾಬ್ದಾರಿಯ? ಇವತ್ತು ನಾವು ಇದನ್ನ ಡಿಕೋಡ್ ಮಾಡೋಣ. ಭಾರತ ಹೇಗೆ ಉರಿಯುತ್ತಿರುವ ಬೆಂಕಿಯನ್ನು ಆರಿಸಬಹುದು, ಇಸ್ರೇಲ್ ಮತ್ತು ಇರಾನ್ ಎರಡು ದೇಶಗಳ ಸ್ನೇಹಿತನಾಗಿ ಭಾರತ ಈ ಧರ್ಮ ಸಂಕಟವನ್ನು ಹೇಗೆ ಬಗೆಹರಿಸುತ್ತದೆ ಅನ್ನೋದನ್ನ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನಿಮಗೂ ಭಾರತವು ಈ ಎರಡೂ ದೇಶಗಳ ನಡುವೆ ರಾಜಿ ಮಾಡಿಸುವುದಕ್ಕಾಗಿ ಸಮರ್ಥವಾಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಗೆಳೆಯರೆ, ನಿಮ್ಮ ಒಂದು ಜೈ ಹಿಂದ್ ಭಾರತ ಈಗ ಕೇವಲ ಮೂಕ ಪ್ರೇಕ್ಷಕ ಅಲ್ಲ, ಬದಲಾಗಿ ವಿಶ್ವಗುರು ಅನ್ನೋದನ್ನ ಜಗತ್ತಿಗೆ ಸಾರಿ ಹೇಳುತ್ತದೆ. ಸೊ ಗೆಳೆಯರೆ, ಮೊದಲಿಗೆ ಇರಾನ್ನ ನಿದ್ದೆಗೆಡಿಸಿರುವ ಆ ಕಾರಣವನ್ನ ಅರ್ಥ ಮಾಡಿಕೊಳ್ಳೋಣ. ಲೈವ್ ಹಿಂದೂಸ್ತಾನ್ ವರದಿ ಮತ್ತು ಜಾಗತಿಕ ಘಟನೆಗಳನ್ನ ನೋಡಿದ್ರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಒಂದು ಮಹತ್ವದ ಮೀಟಿಂಗ್ ನಡೆದಿದೆ. ಹಾಗೂ ಈ ಮೀಟಿಂಗ್ ನ ಉದ್ದೇಶ ಈ ಇರಾನ್ನ ಕತೆ ಏನ್ ಮಾಡುವುದು ಅನ್ನೋದು ಸ್ಪಷ್ಟವಾಗಿತ್ತು. ಹಾಗೂ ಇಲ್ಲಿ ಇಸ್ರೇಲ್ನ ನಂಬಿಕೆ ಏನಂದ್ರೆ, ಎಲ್ಲಿಯವರೆಗೆ ಇರಾನ್ ಹತ್ತಿರ ಪರಮಾಣು ಶಕ್ತಿ ಇರ್ತದೆಯೋ ಅಲ್ಲಿಯವರೆಗೆ ಇಸ್ರೇಲ್ ಸುರಕ್ಷಿತವಾಗಿರಲು ಸಾಧ್ಯವಿಲ್ಲ ಅಂತ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಮತ್ತು ಅವರ ವಾಯುಪಡೆ ಇರಾನ್ನ ಪರಮಾಣು ಸ್ಥಾವರಗಳಾದ ನತಂಜ ಮತ್ತು ಫೋರ್ಡೋ ಮೇಲೆ ದಾಳಿ ಮಾಡುವುದಕ್ಕಾಗಿ ಪ್ಲಾನ್ ರೆಡಿ ಮಾಡಿಕೊಂಡಿವೆ. ಹಾಗೂ ಇಸ್ರೇಲ್ ಹತ್ತಿರ F-35 ನಂತಹ ಅದೃಶ್ಯ ವಿಮಾನಗಳಿವೆ. ಈ ಇರಾನ್ನ ರೆಡಾರ್ಗಳ ಕಣ್ತಪ್ಪಿಸಿ ಅಲ್ಲಿ ವಿನಾಶವನ್ನ ಸೃಷ್ಟಿಸಬಲ್ಲವು. ಗೆಳೆಯರೆ, ಇಲ್ಲಿ ಈ ನೆತನ್ಯಾಹು ಅವರಿಗೆ ಗೊತ್ತು, ಈಗ ಕಬ್ಬಿಣ ಕಾದಿದೆ, ಸುತ್ತಿಗೆ ಏಟು ಹೊಡೆಯಲು ಇದೇ ಸರಿಯಾದ ಸಮಯ ಅಂತ. ಹಾಗೂ ಟ್ರಂಪ್ ಅವರ ಬೆಂಬಲ ಸಿಕ್ಕರೆ ಈ ಇಸ್ರೇಲ್ ಇನ್ನು ಹಿಂದೆ ತಿರುಗಿ ನೋಡಲ್ಲ. ಹಾಗೂ ಇದೇ ಭಯ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಖಮೀನಿ ಅವರನ್ನ ಕಂಗಾಲಾಗಿಸಿದೆ. ಅವ್ರಿಗೆ ಗೊತ್ತು, ರಷ್ಯಾ ಈಗಾಗಲೇ ಉಕ್ರೇನ್ ಯುದ್ಧದಲ್ಲಿ ಸಿಲುಕಿದೆ ಮತ್ತು ಚೀನಾ ಕೇವಲ ತನ್ನ ವ್ಯಾಪಾರದ ಬಗ್ಗೆ ಮಾತ್ರ ಯೋಚಿಸುತ್ತದೆ ಅಂತ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇಸ್ರೇಲ್ನ ಕೈ ಹಿಡಿದು ತಡೆಯಬಲ್ಲ ದೇಶ ಯಾವುದಾದ್ರೂ ಇದ್ರೆ ಅದು ಕೇವಲ ಭಾರತ ಮಾತ್ರ. ಸೊ ಈಗ ಪ್ರಶ್ನೆ ಏನಂದ್ರೆ, ಭಾರತ ಇರಾನ್ಗೆ ಸಹಾಯ ಮಾಡುತ್ತಾ? ಸೊ ನೋಡಿ ಗೆಳೆಯರೆ, ರಾಜತಾಂತ್ರಿಕತೆಯಲ್ಲಿ ಅಂದ್ರೆ ಡಿಪ್ಲೊಮೆಸಿಯಲ್ಲಿ ಒಂದು ನಿಯಮವಿದೆ, ಹಾಗೂ ಅದು ನಂಬಿಕೆ. ಈ ಇರಾನ್ಗೆ ಗೊತ್ತಿದೆ ಭಾರತ ಇಸ್ರೇಲ್ನ ಆಪ್ತ ಮಿತ್ರ ಅಂತ. ಆದರೆ ಭಾರತ ಯಾವತ್ತಿಗೂ ಇರಾನ್ ಜೊತೆಗಿನ ತನ್ನ ಸ್ನೇಹವನ್ನು ಕೂಡ ಮುರಿದುಕೊಂಡಿಲ್ಲ. ಅಮೆರಿಕದ ಎಷ್ಟೇ ಒತ್ತಡವಿದ್ರೂ ಭಾರತ ಸಮತೋಲನವನ್ನ ಕಾಯ್ದುಕೊಂಡಿದೆ. ಹಾಗೇನೆ ಇಲ್ಲಿ ಇರಾನ್ ಭಾರತಕ್ಕೆ ಏನು ಸಂದೇಶ ಕಳಿಸಿದ್ಯಾ ಅಂದ್ರೆ, ನಾವು ಯುದ್ಧ ಬಯಸ್ತಾ ಇಲ್ಲ, ಇರಾನ್ನ ಆರ್ಥಿಕತೆ ಈಗಾಗಲೇ ನಿರ್ಬಂಧಗಳಿಂದ ಹಾಳಾಗಿದೆ, ಈಗೇನಾದ್ರೂ ಇಸ್ರೇಲ್ ಅವರ ತೈಲ ಬಾವಿಗಳು ಅಥವಾ ಪರಮಾಣು ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಚುಚ್ಚಿ ಹೋಗುತ್ತದೆ. ಪ್ರಧಾನಿ ಮೋದಿ ಒಬ್ಬರೇ ನೆತನ್ಯಾಹು ಅವರಿಗೆ ಬುದ್ಧಿ ಹೇಳಬಲ್ಲ ವ್ಯಕ್ತಿ ಅಂತ ಈ ಇರಾನ್ ನಂಬಿದೆ. ಗೆಳೆಯರೆ, ನಿಮಗೆ ನೆನಪಿರಬಹುದು, ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಅಣುಬಾಂಬ್ ಹಾಕುವ ಮಾತು ಬಂದಾಗಲೂ ಭಾರತವೇ ಮಧ್ಯಪ್ರವೇಶಿಸಿ ತಡೆದಿತ್ತು. ಹಾಗೂ ಇರಾನ್ ಈಗ ಅದೇ ಮ್ಯಾಜಿಕ್ ಅನ್ನ ನಿರೀಕ್ಷಿಸುತ್ತಿದೆ. ಅದಕ್ಕಾಗಿ ಅದು ಭಾರತಕ್ಕೆ ನೆನಪಿಸುತ್ತಿದೆ, ನಾವು ಹಳೆಯ ಸ್ನೇಹಿತರು, ಚಬಾರ್ ಪೋರ್ಟ್ ಪ್ರಾಜೆಕ್ಟ್ ನಮ್ಮದಿದೆ, ನಮ್ಮ ಸಾಂಸ್ಕೃತಿಕ ಇತಿಹಾಸವಿದೆ, ದಯವಿಟ್ಟು ನಿಮ್ಮ ಸ್ನೇಹಿತ ನೆತನ್ಯಾಹು ಅವರಿಗೆ ತಿಳಿ ಹೇಳಿ, ಇದೊಂದು ಭಾವನಾತ್ಮಕ ಮತ್ತು ರಕ್ಷಣಾತ್ಮಕ ಮನವಿ ಆಗಿದೆ ಅಂತ. ಸೊ ಗೆಳೆಯರೆ, ಈ ಪರಿಸ್ಥಿತಿ ಭಾರತಕ್ಕೆ ಒಂದು ಅಗ್ನಿ ಪರೀಕ್ಷೆಗಿಂತ ಕಡಿಮೆ ಏನಲ್ಲ. ಹಾಗೂ ನೀವು ಇಲ್ಲಿ ಭಾರತದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಒಂದ್ ಕಡೆ ಇಸ್ರೇಲ್ ಇದೆ, ಕಾರ್ಗಿಲ್ ಯುದ್ಧದಲ್ಲಿ ನಮಗೆ ಸಹಾಯ ಮಾಡಿದ ದೇಶ, ನಮಗೆ ಬರಾಕ್ ಕ್ಷಿಪಣಿಗಳು, ರೆಡಾರ್ಗಳು ಮತ್ತು ಡ್ರೋನ್ಗಳನ್ನ ನೀಡುವ ದೇಶ, ಭಯೋತ್ಪಾದನೆ ವಿರುದ್ಧ ಭಾರತದ ಪ್ರತಿ ಹೆಜ್ಜೆಗೂ ಬೆಂಬಲ ನೀಡುವ ದೇಶ. ಇಸ್ರೇಲ್ ಭಾರತವನ್ನ ತನ್ನ ನ್ಯಾಚುರಲ್ ಅಲೈ ಅಂದ್ರೆ ಸ್ವಾಭಾವಿಕ ಮಿತ್ರ ಅಂತ ಪರಿಗಣಿಸುತ್ತದೆ.
ಮೋದಿ ಮತ್ತು ನೆತನ್ಯಾಹು ಅವರ ಕೆಮಿಸ್ಟ್ರಿ ಜಗತ್ತಿಗೂ ಗೊತ್ತಿದೆ. ಹಾಗೂ ಇನ್ನೊಂದು ಕಡೆ ಇರಾನ್ ಇದೆ. ಭಾರತದ ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ತೈಲ ಮತ್ತು ಗ್ಯಾಸ್ಗೆ ಬಹಳ ಮುಖ್ಯವಾದ ದೇಶ. ಗೆಳೆಯರೆ, ಮಧ್ಯ ಏಷ್ಯಾಗೆ ಹೋಗುವುದಕ್ಕಾಗಿ ಭಾರತಕ್ಕೆ ಇರಾನ್ ಬಾಗಿಲಿದ್ದಂತೆ. ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಅಫ್ಘಾನಿಸ್ತಾನ್ ಮತ್ತು ರಷ್ಯಾಗೆ ಸರಕು ಸಾಗಿಸಲು ಭಾರತ ಇರಾನ್ನ ಚಹಬಾರ್ ಬಂದರಿನಲ್ಲಿ ಕೋಟಿಗಟ್ಟಲೆ ಹಣವನ್ನ ಹೂಡಿಕೆ ಮಾಡಿದೆ. ಒಂದ್ ವೇಳೆ ಇರಾನ್ ಹೊತ್ತಿ ಉರಿದ್ರೆ ಭಾರತದ ವ್ಯಾಪಾರ ಮಾರ್ಗದ ಕನಸು ಸುಟ್ಟು ಹೋಗುತ್ತದೆ. ಸೊ ಅದಕ್ಕಾಗಿ ಭಾರತಕ್ಕೆ ಇಲ್ಲಿ ಇಬ್ಬರು ಸ್ನೇಹಿತರು ಕೂಡ ಮುಖ್ಯ. ನಮ್ಮ ಸುರಕ್ಷತೆಗೆ ಇಸ್ರೇಲ್ ಬೇಕು, ನಮ್ಮ ವ್ಯಾಪಾರ ಮತ್ತು ತಂತ್ರಗಾರಿಕೆಗೆ ಇರಾನ್ ಬೇಕು. ಹಾಗಾಗಿ ಇಲ್ಲಿ ಭಾರತ ಸುಮ್ಮನೆ ಕೂಡುವುದಕ್ಕಾಗಿ ಸಾಧ್ಯವಿಲ್ಲ. ಸೊ ಅದಕ್ಕಾಗಿ ಭಾರತ ಇಲ್ಲಿ ಕೃಷ್ಣನ ಪಾತ್ರವನ್ನ ವಹಿಸಬೇಕಿದೆ. ಯುದ್ಧ ಭೂಮಿಯಲ್ಲಿ ಶಾಂತಿಯ ದಾರಿ ಹುಡುಕಬೇಕಿದೆ. ಸೊ ಹಾಗಾದ್ರೆ ಇಲ್ಲಿ ಭಾರತ ಏನು ಮಾಡಲಿದೆ? ಸೊ ನೋಡಿ ಗೆಳೆಯರೆ, ಭಾರತದ ತಂತ್ರ ಬಹಳ ಸ್ಪಷ್ಟವಾಗಿದೆ. ಡಿಎಸ್ಕಲೇಷನ್ ಅಂದ್ರೆ ಉದ್ವಿಗ್ನತೆಯನ್ನ ಕಡಿಮೆ ಮಾಡುವುದು. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಹಾಗೇನೆ ಭಾರತ ಈಗ ಇಸ್ರೇಲ್ಗೆ ತಿಳಿ ಹೇಳುತ್ತಿದೆ, ನೀವು ಇರಾನ್ ಮೇಲೆ ಪೂರ್ಣ ಪ್ರಮಾಣದ ದಾಳಿ ಮಾಡಿದ್ರೆ ಅದರ ಪರಿಣಾಮ ಕೇವಲ ಮಿಡಲ್ ಈಸ್ಟ್ ಮೇಲೆ ಮಾತ್ರವಲ್ಲ, ಇಡೀ ಜಗತ್ತಿನ ಆರ್ಥಿಕತೆಯ ಮೇಲೆ ಆಗ್ತದೆ ಅಂತ. ಹಾಗೂ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $150 ದಾಟಬಹುದು. ಸೊ ಇದರಿಂದ ಭಾರತ ಮತ್ತು ಜಗತ್ತಿನಲ್ಲಿ ಬೆಲೆ ಏರಿಕೆಯ ಸ್ಫೋಟವಾಗ್ತದೆ. ಸೊ ಇಲ್ಲಿ ಇಸ್ರೇಲ್ ಭಾರತದ ಆರ್ಥಿಕ ಕಾಳಜಿಗೆ ಗೌರವವನ್ನ ಕೊಡ್ತದೆ. ಜೊತೆಗೆ ಭಾರತ ಇರಾನ್ಗೂ ಕೂಡ ಎಚ್ಚರಿಕೆ ಮತ್ತು ಸಲಹೆಯನ್ನ ನೀಡ್ತಾ ಇದೆ. ಹಿಜ್ಬುಲ್ಲಾ ಮತ್ತು ಹಮಾಸ್ನಂತ ನಿಮ್ಮ ಬಣಗಳನ್ನ ಕಂಟ್ರೋಲ್ ಮಾಡಿ, ನಿಮಗೆ ಅಭಿವೃದ್ಧಿ ಬೇಕಿದ್ರೆ, ಚಹಬಾರ್ ಪೋರ್ಟ್ ಯಶಸ್ವಿ ಆಗ್ಬೇಕಾಗಿದ್ರೆ ನೀವು ಇಸ್ರೇಲ್ ಅನ್ನ ಕೆಣಕುವುದನ್ನ ನಿಲ್ಲಿಸಬೇಕು ಅಂತ. ಹಾಗೇನೆ ಇಲ್ಲಿ ಇರಾನ್ ಭಾರತದ ಮಾತನ್ನ ಕೇಳ್ತದೆ. ಯಾಕಂದ್ರೆ ಇರಾನ್ ನಲ್ಲಿ ಹೂಡಿಕೆ ಮಾಡ್ತಾ ಇರುವ ಏಕೈಕ ದೊಡ್ಡ ದೇಶ ನಮ್ಮ ಭಾರತ. ಗೆಳೆಯರೆ, ಇದಷ್ಟೇ ಅಲ್ಲ, ಭಾರತ ಅಮೆರಿಕಾಗೂ ಕೂಡ ಅರ್ಥ ಮಾಡಿಸುತ್ತಿದೆ. ಅದು ಹೇಗಂದ್ರೆ, ಜಗತ್ತು ಈಗ ಇನ್ನೊಂದು ಯುದ್ಧವನ್ನ ತಡೆದುಕೊಳ್ಳುವ ಶಕ್ತಿ ಹೊಂದಿಲ್ಲ. ಮಿಡಲ್ ಈಸ್ಟ್ ಯುದ್ಧವಾದರೆ ಚೀನಾ ಅದರ ಲಾಭ ಪಡೆಯುತ್ತದೆ. ಇದು ಭಾರತ ಮತ್ತು ಅಮೆರಿಕ ಇಬ್ಬರಿಗೂ ಒಳ್ಳೆಯದಲ್ಲ ಅಂತ. ಸೊ ಗೆಳೆಯರೆ, ಇಲ್ಲಿ ಇಸ್ರೇಲ್ಗೆ ಭಯವಿದೆ, ಈ ಇರಾನ್ ಅಣುಬಾಂಬ್ ಮಾಡ್ತಾ ಇದೆ ಅಂತ. ಹಾಗೂ ಇಲ್ಲಿ ಭಾರತ ಇಸ್ರೇಲ್ಗೆ ಭರವಸೆ ನೀಡಿದೆ, ರಾಜತಾಂತ್ರಿಕ ಒತ್ತಡದ ಮೂಲಕ ಇರಾನ್ ಅಂತಹ ಯಾವುದೇ ಅಪಾಯಕಾರಿ ಕೆಲಸ ಮಾಡದಂತೆ ನೋಡಿಕೊಳ್ಳುತ್ತೇವೆ ಅಂತ. ಅದೇ ರೀತಿ ಇಲ್ಲಿ ಭಾರತ ಇರಾನ್ಗೂ ಖಡಕ್ ಆಗಿ ಹೇಳಿದೆ, ನೀವು ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮುಂದುವರಿಸಿದ್ರೆ ಭಾರತ ಇಸ್ರೇಲ್ ತನ್ನ ರಕ್ಷಣೆ ಮಾಡಿಕೊಳ್ಳುವುದನ್ನ ತಡೆಯುವುದಿಲ್ಲ. ಗೆಳೆಯರೆ, ಭಾರತದ ಈ ಕಠಿಣ ಆದರೆ ನ್ಯಾಯಯುತ ನಿಲುವೆ ನಮ್ಮನ್ನು ನಿಜವಾದ ಮಧ್ಯಸ್ಥಗಾರರನ್ನಾಗಿ ಮಾಡಿದೆ. ಚೀನಾ ಸೌದಿ ಮತ್ತು ಇರಾನನ್ನ ಒಂದು ಮಾಡುವುದಕ್ಕಾಗಿ ಪ್ರಯತ್ನಿಸಿತ್ತು. ಆದರೆ ಇಸ್ರೇಲ್ ವಿಷಯದಲ್ಲಿ ಚೀನಾ ಫೇಲ್ ಆಗಿದೆ. ಯಾಕಂದ್ರೆ ಇಸ್ರೇಲ್ ಚೀನಾವನ್ನ ನಂಬೋದಿಲ್ಲ. ಇಲ್ಲಿ ಕೇವಲ ಭಾರತದ ಮಾತು ಮಾತ್ರ ನಡೆಯುತ್ತದೆ. ಸೊ ಗೆಳೆಯರೆ, ಒಂದ್ ವೇಳೆ ಭಾರತದ ಪ್ರಯತ್ನ ವಿಫಲವಾಗಿ ಯುದ್ಧ ನಡೆದ್ರೆ ನಮ್ಗೇನು ನಷ್ಟ? ಸೊ ನೋಡಿ ಗೆಳೆಯರೆ, ಮೊದಲನೆಯದಾಗಿ ಭಾರತ ತನ್ನ ಅಗತ್ಯದ 80% ರಷ್ಟು ತೈಲವನ್ನ ಆಮದು ಮಾಡಿಕೊಳ್ಳುತ್ತದೆ. ಯುದ್ಧವಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೆ ಇರ್ತದೆ. ಎರಡನೆಯದಾಗಿ ಗಲ್ಫ್ ಕಂಟ್ರೀಸ್ಗಳಲ್ಲಿ 80 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಅವರ ಜೀವಕ್ಕೆ ಅಪಾಯವಾಗಬಹುದು. ಇಸ್ರೇಲ್ನಲ್ಲಿಯೂ ಕೂಡ ಸಾವಿರಾರು ಭಾರತೀಯರಿದ್ದಾರೆ. ಮೂರನೇದಾಗಿ ಸೂಯೆಜ್ ಕಾಲುವೆ ಮತ್ತು ಹಾರ್ಮೋಜ್ ಜಲಸಂಧಿ ಬಂದ್ ಆಗಬಹುದು. ಇದರಿಂದ ಯುರೋಪ್ ಜೊತೆಗಿನ ಭಾರತದ ವ್ಯಾಪಾರ ನಿಂತು ಹೋಗ್ತದೆ. ಆದ್ದರಿಂದ ಈ ಯುದ್ಧ ತಡೆಯುವುದು ಭಾರತಕ್ಕೆ ಕೇವಲ ಪರೋಪಕಾರ ಅಲ್ಲ, ಅದು ನಮ್ಮ ಅನಿವಾರ್ಯತೆ. ಅದಕ್ಕಾಗಿ PM ಮೋದಿ ಸ್ವತಃ ಇದರ ಮೇಲೆ ಕಣ್ಣಿಟ್ಟಿದ್ದಾರೆ. ಸೊ ಗೆಳೆಯರೆ, ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇಸ್ರೇಲ್ ಯುದ್ಧಕ್ಕೆ ಸಂಪೂರ್ಣ ತಯಾರಾಗಿದೆ. ರನ್ವೇ ಮೇಲೆ ಫೈಟರ್ ಜೆಟ್ಗಳು ರೆಡಿಯಾಗಿವೆ. ಹಾಗೂ ಟ್ರಂಪ್ ಮತ್ತು ನೆತನ್ಯಾಹು ಅವರ ಈ ಮೀಟಿಂಗ್ ಬೆಂಕಿಗೆ ತುಪ್ಪ ಸುರಿದಿದೆ. ಆದ್ರೆ ಈ ಕತ್ತಲೆಯಲ್ಲಿ ಭರವಸೆಯ ಕಿರಣ ಅಂದ್ರೆ ಅದು ನವದೆಹಲಿ. ಜಗತ್ತು ನೋಡ್ತಾ ಇದೆ, ಭಾರತ ತನ್ನ ಸ್ನೇಹದ ಹಕ್ಕನ್ನು ಬಳಸಿ ನೆತನ್ಯಾಹು ಅವರ ಟ್ರಿಗರ್ ಒತ್ತುವ ಕೈಯನ್ನ ತಡೆಯುತ್ತಾ ಅಂತ. ಸೊ ಗೆಳೆಯರೆ, ಇಲ್ಲಿ ಎಕ್ಸ್ಪರ್ಟ್ ಅವರ ಪ್ರಕಾರ ಪ್ರಸ್ತುತ ಇಸ್ರೇಲ್ ಸೀಮಿತ ದಾಳಿ ಮಾಡಬಹುದು, ಆದರೆ ಪೂರ್ಣ ಪ್ರಮಾಣದ ಯುದ್ಧದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನೋಡ್ತದೆ. ಯಾಕಂದ್ರೆ ಅವರಿಗೂ ಭಾರತದಂತಹ ಮಿತ್ರ ರಾಷ್ಟ್ರಗಳ ಅಸಮಾಧಾನದ ಭಯವಿದೆ. ಭಾರತ ಇಲ್ಲಿ ಸ್ಪಷ್ಟ ಸಂದೇಶ ನೀಡಿದೆ, ಭಯೋತ್ಪಾದನೆ ಸಹಿಸುವುದಿಲ್ಲ, ಆದರೆ ಪ್ರಾದೇಶಿಕ ಸ್ಥಿರತೆಯನ್ನ ಹಾಳು ಮಾಡುವುದು ನಮಗೆ ಮಂಜೂರಲ್ಲ. ಹಾಗೂ ಈ ಸಮತೋಲನ ಕಾಯ್ದುಕೊಳ್ಳುವುದೇ ಭಾರತದ ನಿಜವಾದ ಪರೀಕ್ಷೆ. ಸೊ ಈ ಕತೆ ಪೂರ್ತಿ ಹೀಗಿದೆ. ಇಬ್ಬರು ಬದ್ಧ ವೈರಿಗಳು ಇವತ್ತು ಭಾರತದ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಹಾಗೂ ಇದು ಇಂದಿನ ಜಗತ್ತಿನಲ್ಲಿ ಭಾರತದ ತಾಕತ್ತು ಏನು ಅನ್ನೋದನ್ನ ಸಾಬೀತುಪಡಿಸುತ್ತದೆ. ನಾವು ಯಾರ ಪಕ್ಷವೂ ವಹಿಸದ ದೇಶವಲ್ಲ, ನಾವು ಸರ್ವ ಮಿತ್ರ, ನಾವು ಎಲ್ಲರ ಸ್ನೇಹಿತರು. ಅದಕ್ಕೆ ಕಷ್ಟ ಕಾಲದಲ್ಲಿ ಎಲ್ರು ನಮ್ಮನ್ನ ನೆನಪಿಸಿಕೊಳ್ತಾರೆ. ಗೆಳೆಯರೆ, ಇರಾನ್ನ ಈ ಕರೆ ಕೇವಲ ಮನವಿಯಲ್ಲ, ಭಾರತದ ಹೆಗಲ ಮೇಲಿರುವ ದೊಡ್ಡ ಜವಾಬ್ದಾರಿ. ಸೊ ಈಗ ನೀವೇ ಹೇಳಿ,
ಭಾರತ ಈ ಜಗಳದಲ್ಲಿ ತಲೆ ಹಾಕಬೇಕಾ ಅಥವಾ ನಾವು ದೂರವಿದ್ದು ನಮ್ಮ ಹಿತಾಸಕ್ತಿ ಮಾತ್ರ ನೋಡಿಕೊಳ್ಳಬೇಕಾ? ಹಾಗೂ ಭಾರತ ಇಲ್ಲಿ ಇಸ್ರೇಲ್ಗೆ ಬುದ್ಧಿ ಹೇಳುವುದಕ್ಕೆ ಸಾಧ್ಯವಾಗತ್ತಾ? ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೂ ನಿಮಗೆ ನಮ್ಮ ದೇಶ ನಿಜವಾಗ್ಲೂ ವಿಶ್ವಗುರು ಆಗ್ತಿದೆ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು, ಕುಟುಂಬದವರು ಮತ್ತು ದೇಶದ ಬಗ್ಗೆ ಚರ್ಚೆ ಮಾಡುವ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.